ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ನಂಬುವಂತಹ ಬ್ಯಾಂಕ್ ಆಗಿದೆ. ಆಲ್ಮೋಸ್ಟ್ ಇಂಡಿಯಾದ ಪ್ರತಿಯೊಬ್ಬರಿಗೂ ಗೊತ್ತು ಈ ಬ್ಯಾಂಕ್ ಯಾವತ್ತೂ ಮುಳುಗಲ್ಲ ಅಂತ. ಯಾಕೆಂದರೆ ಇದೊಂದು ಗೌರ್ಮೆಂಟ್ ಬ್ಯಾಂಕ್, ಹಾಗೆಯೇ ಅತ್ಯಂತ ಸುರಕ್ಷಿತ ಬ್ಯಾಂಕ್. ಒಂದು ಒಳ್ಳೆಯ ವಿಷಯ ಏನು ಅಂದರೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮಗೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡೋ ಫೆಸಿಲಿಟಿ ಕೊಡ್ತಾ ಇದೆ. ಹಾಗೆಯೇ ಅಕೌಂಟ್ ಓಪನ್ ಮಾಡಿ 15 ಡೇಸ್ ಒಳಗಡೆ ನಿಮಗೆ ATM ಕಾರ್ಡ್ ಬೈ ಪೋಸ್ಟಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲ ಪ್ರೊಸೆಸ್ನೂ ಹೇಳ್ತೇನೆ. ಹೇಗೆ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಫೋನಲ್ಲಿ ವಿಡಿಯೋ KYC ಥ್ರೂ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡೋದು ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ನೀವು ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಯೋನೋ SBI ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರುತ್ತೇನೆ. ನಂತರ ಈ SBI ಆ್ಯಪ್ನ ಓಪನ್ ಮಾಡಿ. ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈಗ ನಮಗೆ ಹೊಸದಾಗಿ ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡಬೇಕು. ಸೊ ಕೆಳಗಡೆಯಲ್ಲಿ ಓಪನ್ ಸೇವಿಂಗ್ಸ್ ಅಕೌಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿರೋ ಫಸ್ಟ್ ಆಪ್ಷನ್ ಓಪನ್ ಸೇವಿಂಗ್ಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ 2 ಆಪ್ಷನ್ ತೋರಿಸ್ತಾ ಇದೆ, ಒಂದು ವಿದೌಟ್ ಬ್ರಾಂಚ್ ವಿಸಿಟ್, ಇನ್ನೊಂದು ವಿತ್ ಬ್ರಾಂಚ್ ವಿಸಿಟ್. ನಮಗೆ ಈಗ ಬ್ಯಾಂಕಿಗೆ ಹೋಗದೆ ಮನೆಯಲ್ಲೇ ಕೂತು ನಮಗೆ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬೇಕು. ಸೊ ಅಲ್ಲಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು, ವಿದೌಟ್ ಬ್ರಾಂಚ್ ವಿಸಿಟ್. ನೆಕ್ಸ್ಟ್ ಇಲ್ಲಿ ಶೋ ಆಗ್ತಾ ಇದೆ ನೀವು ಯಾವ ಟೈಪ್ ಅಕೌಂಟ್ ಓಪನ್ ಮಾಡ್ತಿದ್ದೀರಿ ಅಂತ. ನೀವೀಗ ಓಪನ್ ಮಾಡ್ತಾ ಇರೋದು ಇನ್ಸ್ಟಾ ಪ್ಲಸ್ ಸೇವಿಂಗ್ಸ್ ಅಕೌಂಟ್. ಒಂದು ವೇಳೆ ನೀವು ಸ್ಯಾಲರಿ ಅಕೌಂಟಿಗೋಸ್ಕರ ನೀವು ಓಪನ್ ಮಾಡ್ತಾ ಇದ್ದರೆ ಇಲ್ಲಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡ್ತಿದ್ದರೆ ಡೈರೆಕ್ಟಾಗಿ ಸಬ್ಮಿಟ್ ಆಪ್ಷನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 2 ಆಪ್ಷನ್ ಇದೆ, ಒಂದು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್, ಇನ್ನೊಂದು ರೆಸ್ಯೂಮ್ ಅಪ್ಲಿಕೇಶನ್ ಅಂತ. ರೆಸ್ಯೂಮ್ ಅಪ್ಲಿಕೇಶನ್ ಅಂದರೆ ನೀವು ಕೆಲವೊಮ್ಮೆ ಅಪ್ಲಿಕೇಶನ್ ಪ್ರೊಸೆಸ್ನ ಅರ್ಧಕ್ಕೆ ಯಾವುದೋ ಕಾರಣಕ್ಕೆ ನಿಲ್ಲಿಸ್ತೀರಿ, ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಅರ್ಧಕ್ಕೆ ನಿಲ್ಲಿಸಿರೋ ನೀವು ಅಪ್ಲಿಕೇಶನ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದರೆ ಅಲ್ಲಿ ರೆಸ್ಯೂಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆದರೆ ನಾವು ಹೊಸದಾಗಿ ಅಪ್ಲಿಕೇಶನ್ನ ಹಾಕ್ತಾ ಇದ್ದೇವೆ, ಸೊ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ವಿಡಿಯೋ KYC ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳಿ. ಆಮೇಲೆ ಕೆಳಗಡೆ ಅಲ್ಲಿ ಒಂದು ಚೆಕ್ ಬಾಕ್ಸ್ ಉಂಟು, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಅಕೌಂಟ್ ಓಪನಿಂಗ್ ಎಲ್ಲ ಪ್ರೊಸೆಸ್ನೂ ಕೊಟ್ಟಿದ್ದಾರೆ, ಅದನ್ನು ಕರೆಕ್ಟಾಗಿ ಓದ್ಕೊಂಡು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಗೆಯೇ ನಿಮ್ಮ ಇಮೇಲ್ ಅಡ್ರೆಸ್ನ ಇಲ್ಲಿ ಎಂಟರ್ ಮಾಡಿ, ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಹಾಗೆಯೇ ನಿಮ್ಮ ಇಮೇಲ್ ಅಡ್ರೆಸ್ಗೂ ಒಂದು OTP ಬರುತ್ತೆ. ಆ 2 OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ನೀವೊಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ ಪಾಸ್ವರ್ಡ್ ಯಾವ ಥರ ಇರಬೇಕು ಅಂದರೆ ಒಂದು ಕ್ಯಾಪಿಟಲ್ ಲೆಟರ್, ಒಂದು ಸ್ಮಾಲ್ ಲೆಟರ್ ಇರಬೇಕು, ಹಾಗೆಯೇ 0 to 9 ಯಾವುದಾದ್ರೂ ಒಂದು ನಂಬರ್ ಇರಬೇಕು, ಹಾಗೆಯೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಆ ಥರ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನಂತರ ಸೇಮ್ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ನೀವು ಇಲ್ಲಿ ಒಂದು ಸೆಕ್ಯೂರಿಟಿ ಕ್ವಶನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಕ್ಯೂರಿಟಿ ಕ್ವಶನ್ ಮತ್ತು ಆನ್ಸರ್ ಎರಡೂ ಸೆಟ್ ಮಾಡಿಕೊಂಡು ಇಡಬೇಕು ನೀವು. ಈ ಥರ ಎಲ್ಲ ಟೈಪ್ ಕ್ವಶನ್ಸ್ ಇರುತ್ತೆ, ಅದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಾಟ್ ಈಸ್ ಯುವರ್ ಫೇವ್ರೆಟ್ ಸ್ಪೋರ್ಟ್ಸ್ ಅಂತ ಸೆಲೆಕ್ಟ್ ಮಾಡಿದೆ, ಅದಕ್ಕೆ ಆನ್ಸರ್ ನಾನು ಕ್ರಿಕೆಟ್ ಅಂತ ಹಾಕ್ತಾ ಇದ್ದೇನೆ. ಅದಾದಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ಒಂದು ಪಾಪಪ್ ಮೆಸೇಜ್ ಬಂತು ನೋಡಿ. ಈ ಅಪ್ಲಿಕೇಶನ್ ನೀವು 2 ಡೇಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು 2 ಡೇಸಲ್ಲಿ ಈ ಅಪ್ಲಿಕೇಶನ್ನ ಕಂಪ್ಲೀಟ್ ಆಗಿಲ್ಲ ಅಂದರೆ ಆಟೋಮೆಟಿಕ್ ಅದು ಸಿಸ್ಟಮಿಂದ ಡಿಲೀಟ್ ಆಗುತ್ತೆ. ಸೊ ಅಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ಐ ಆಮ್ ಲಯಬಲ್ ಅಂತ ಇದೆ, ಆ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ಕನ್ಸೆಂಟ್ ಫಾರ್ಮ್ ಇರುತ್ತೆ, ಅದನ್ನು ಕಂಪ್ಲೀಟಾಗಿ ಓದ್ಕೊಂಡು ಕೆಳಗಡೆ ಐ ಅಗ್ರಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ, ಗೆಟ್ OTP ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡಿನ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲನೂ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಅಡ್ರೆಸ್ ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗಿರುತ್ತೆ. ಒಂದು ವೇಳೆ ನಿಮ್ಮ ಡಿಸ್ಟ್ರಿಕ್ಟ್ ಮತ್ತು ನಿಮ್ಮ ಹೋಮ್ ಟೌನ್ ಇಲ್ಲಿ ಬಂದಿಲ್ಲ ಅಂದರೆ ನೀವು ಮ್ಯಾನ್ಯಲ್ ಆಗಿ ಇಲ್ಲಿ ಎಂಟರ್ ಮಾಡಿಬಿಟ್ಟು ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ನೀವು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ನ ಎಂಟರ್ ಮಾಡಬೇಕಾಗುತ್ತೆ. ನೀವು ಇವಾಗ ವಾಸವಾಗಿರೋ ಅಡ್ರೆಸ್ನ ಕರೆಕ್ಟಾಗಿ ನೀವು ಇಲ್ಲಿ ಎಂಟರ್ ಮಾಡಿ. ಈ ಅಡ್ರೆಸ್ಸಿಗೆ ನಿಮ್ಮ ಬ್ಯಾಂಕಿಂದ ಎಲ್ಲ ವೆಲ್ಕಮ್ ಕಿಟ್ ಆಗಿರಲಿ ಅಥವಾ ATM ಕಾರ್ಡ್ ಆಗಿರಲಿ ಎಲ್ಲನೂ ಈ ಅಡ್ರೆಸ್ಸಿಗೆ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಅಲ್ಲಿ 3 ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಅಂತ ಕೊಡಿ. ಒಂದು ಪಾಪಪ್ ಮೆಸೇಜ್ ಬಂದಿದೆ ನೋಡಿ. ಮುಂದೆ ನಿಮ್ಮ ಮತ್ತು ಬ್ಯಾಂಕ್ ಮಧ್ಯೆ ಯಾವುದೇ ಫ್ಯೂಚರ್ ಕಮ್ಯುನಿಕೇಷನ್ಗೆ ನೀವು ಇವಾಗ ಕೊಟ್ಟಿರೋ ಅಡ್ರೆಸ್ ಯೂಸ್ ಆಗುತ್ತೆ. ಸೊ ಇಲ್ಲಿ ಓಕೆ ಅಂತ ಕೊಡಿ.
ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ಕಾರ್ಡಿಂದ ನಿಮ್ಮ ಫೋಟೋ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ಯಾವುದೇ ಫೋಟೋನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಅಂತ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಬರ್ತ್ ಪ್ಲೇಸ್, ನಿಮ್ಮ ಫಾದರ್ ನೇಮ್, ನಿಮ್ಮ ಮದರ್ ನೇಮ್, ನಿಮ್ಮ ಹೆಸರು ಎಲ್ಲನೂ ನೀವು ಇಲ್ಲಿ ಎಂಟರ್ ಮಾಡಿ. ಒಂದು ವೇಳೆ ನೀವು ಮ್ಯಾರಿಡ್ ಆಗಿದ್ದರೆ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ನೇಮ್ನ ಎಂಟರ್ ಮಾಡಬೇಕು. ನಂತರ ಕೆಳಗಡೆ ಅಲ್ಲಿ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಕ್ಯುಪೇಷನ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದು ಜಾಬ್ ಮಾಡ್ತಿದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನಿಮ್ಮ ಜಾಬ್ ಕ್ಯಾಟಗರಿ ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ವಾರ್ಷಿಕ ಆದಾಯನ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಸೋರ್ಸ್ ಆಫ್ ಫಂಡ್ ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಯಾಲರಿ ಅಥವಾ ಪೆನ್ಷನ್ ಅಥವಾ ಇನ್ವೆಸ್ಟ್ಮೆಂಟ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ರಿಲಿಜನ್ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಜಾತಿ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನಿಮ್ಮ ನಾಮಿನಿ ಯಾರು ಅಂತ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಬೆನಿಫಿಟ್ ಬೇರೆ ಯಾರಿಗೆ ಹೋಗಬೇಕು ಅಂತ ಅವರ ಹೆಸರನ್ನು ಇಲ್ಲಿ ಎಂಟರ್ ಮಾಡಬೇಕು. ಎಕ್ಸಾಂಪಲ್ ಫಾದರ್, ಮದರ್, ಹಸ್ಬೆಂಡ್, ವೈಫ್ ಯಾರು ಬೇಕು ಅವರ ಹೆಸರನ್ನು ಇಲ್ಲಿ ನೀವು ಎಂಟರ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ರಿಲೇಷನ್ಶಿಪ್ ಅಥವಾ ಸಂಬಂಧ, ನೀವು ಎಂಟರ್ ಮಾಡಿರೋ ಹೆಸರು ಅವರು ನಿಮಗೆ ಏನಾಗಬೇಕು ಅಂತ. ಹಸ್ಬೆಂಡ್ ಆಗಿದ್ದರೆ ಹಸ್ಬೆಂಡ್ ಅಂತ ಎಂಟರ್ ಮಾಡಿ, ವೈಫ್ ಆಗಿದ್ದರೆ ವೈಫ್ ಅಂತ ಎಂಟರ್ ಮಾಡಿ, ಮದರ್ ಆಗಿದ್ದರೆ ಮದರ್ ಅಂತ ಎಂಟರ್ ಮಾಡಿ. ಹಾಗೆ ಅವ್ರದ್ದು ಡೇಟ್ ಆಫ್ ಬರ್ತನೂ ಅಲ್ಲಿ ಎಂಟರ್ ಮಾಡಬೇಕು. ಒಂದು ವೇಳೆ ನಾಮಿನಿ ಏಜ್ 18 ಇಯರ್ಸ್ಗಿಂತ ಕಮ್ಮಿ ಇದ್ದರೆ ಆ ನಾಮಿನಿಯ ತಂದೆ ಅಥವಾ ತಾಯಿ ಹೆಸರು ಮತ್ತು ನಾಮಿನಿ ಏಜ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೀವು. ನಂತರ ನೆಕ್ಸ್ಟ್ ಅಂತ ಇದೆ ಅಲ್ಲಿ ಕೆಳಗಡೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ನಾಮಿನಿ ಡೀಟೇಲ್ಸ್ ಅಂದರೆ ನಾಮಿನಿಯ ಅಡ್ರೆಸ್ನ ಇಲ್ಲಿ ಎಲ್ಲ ಫಿಲಪ್ ಮಾಡಬೇಕು. ನಂತರ ಅಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಬ್ರ್ಯಾಂಚ್ ಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಬ್ರ್ಯಾಂಚ್ ನೇಮ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಊರಿನ ಹೆಸರು ಹಾಕಿದರೆ ನಿಮ್ಮ ಊರಲ್ಲಿರೋ ಎಲ್ಲ ಬ್ಯಾಂಕ್ ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಆಟೋಮೆಟಿಕ್ಕಾಗಿ. ನನ್ನ ಅಡ್ವೈಸ್ ಏನು ಅಂದರೆ ನಿಮ್ಮ ಮನೆಗೆ ಹತ್ತಿರವಾಗಿರೋ ಬ್ರ್ಯಾಂಚನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಬ್ಯಾಂಕ್ನ ನಾನು ಸೆಲೆಕ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ಅಂತ ಕೊಡಿ. ಇನ್ನೊಮ್ಮೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಂದಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿರೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ ಕಂಪ್ಲೀಟಾಗಿ ಓದ್ಕೊಂಡು ಅಲ್ಲಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರಿಗೆ ಇನ್ನೊಂದು ಸಲ OTP ಬರುತ್ತೆ. ಆ OTPನ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ನಿಮ್ಮ ಡೆಬಿಟ್ ಕಾರ್ಡ್ ಅಂದರೆ ATM ಕಾರ್ಡಲ್ಲಿ ಯಾವ ಹೆಸರು ಬೇಕು ATM ಕಾರ್ಡ್ ಮೇಲೆ ಆ ಹೆಸರನ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಕೆಳಗಡೆ ನೆಕ್ಸ್ಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಒಂದು ಟೋಕನ್ ನಂಬರ್ ಜನ್ರೇಟ್ ಆಗುತ್ತೆ. ಈ ಟೋಕನ್ ನಂಬರ್ನ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ವಿಡಿಯೋ KYC ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಿಡಿಯೋ KYC ಸ್ಟಾರ್ಟ್ ಆದಾಗ ನಿಮ್ಮ ಕೈಯಲ್ಲಿ ಒರಿಜಿನಲ್ ಪ್ಯಾನ್ ಕಾರ್ಡ್ ಇರಬೇಕು ನಿಮ್ಮ ಕೈಯಲ್ಲಿ. ಹಾಗೆಯೇ ಒಂದು ಬ್ಲ್ಯಾಂಕ್ ಪೇಪರ್ ಮತ್ತು ಒಂದು ಪೆನ್ನನ್ನು ಇಟ್ಕೊಂಡಿರಬೇಕು ನೀವು. ನಂತರ ಕೆಳಗಡೆ ಅಲ್ಲಿ ನೆಕ್ಸ್ಟ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಕಾಲ್ ಪ್ರೊಸೀಜರಿಗೆ 5 ಡೇಸ್ ಅಷ್ಟು ಟೈಮ್ ಇರುತ್ತೆ. 5 ದಿನಗಳ ಒಳಗಡೆ ನೀವು ಈ ವಿಡಿಯೋ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ವಿಡಿಯೋ ಕಾಲ್ನ ನೀವು ಸ್ಟಾರ್ಟ್ ಮಾಡೋ ಮುಂಚೆ ನೀವು ಈ ಮೇಲ್ಗಡೆ ಇರೋ ಎಲ್ಲ ಸ್ಟೆಪ್ಸ್ನ ಒಂದು ಸಲ ಓದ್ಕೊಳ್ಳಿ. ವಿಡಿಯೋ ಕಾಲ್ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಕರೆಕ್ಟಾಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಸೌಂಡ್ ಮತ್ತು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒರಿಜಿನಲ್ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರಿ. ಹಾಗೆಯೇ ಒಂದು ಬ್ಲ್ಯಾಂಕ್ ಪೇಪರ್ ಮತ್ತು ಒಂದು ಪೆನ್ನನ್ನು ಇಟ್ಕೊಂಡಿರಿ. ನಂತರ ಸ್ಟಾರ್ಟ್ ವಿಡಿಯೋ ಕಾಲ್ ಅಂತ ಇದೆ ಕೆಳಗಡೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ, ಸ್ಟಾರ್ಟ್ ಜರ್ನಿ ಅಂತ ಕ್ಲಿಕ್ ಮಾಡಿ. ನಿಮ್ಮ ಪ್ಯಾನ್ ಕಾರ್ಡ್ ಹಾಗೆಯೇ ಒಂದು ವೈಟ್ ಪೇಪರ್ ಪೆನ್ ರೆಡಿ ಮಾಡಿ ಇಟ್ಕೊಂಡು ಐ ಆಮ್ ರೆಡಿ ಅಂತ ಇದೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಅಲೋ ಪರ್ಮಿಷನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಮತ್ತು ಲೊಕೇಶನ್ ಆಟೋಮೆಟಿಕ್ಕಾಗಿ ಅದು ಆನ್ ಆಗುತ್ತೆ. ಎಲ್ಲ ಪರ್ಮಿಷನ್ ಆನ್ ಆದ ಕೂಡಲೇ ಅದು ಬ್ಯಾಂಕ್ ಎಕ್ಸಿಕ್ಯೂಟಿವ್ಗೆ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಬ್ಯಾಂಕ್ ಎಕ್ಸಿಕ್ಯೂಟಿವ್ ನಿಮ್ಮ ಪ್ಯಾನ್ ಕಾರ್ಡ್ನ ನಿಮ್ಮ ಮೊಬೈಲ್ ಕ್ಯಾಮರಾದ ಮುಂದೆ ತೋರ್ಸೋಕ್ಕೆ ಹೇಳ್ತಾರೆ. ಅದಾದಮೇಲೆ ಒಂದು ಬ್ಲ್ಯಾಂಕ್ ಪೇಪರಲ್ಲಿ ನಿಮ್ಮ ಸೈನ್ ಮಾಡೋಕ್ಕೆ ಹೇಳ್ತಾರೆ. ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಆ ಬ್ಯಾಂಕ್ ಎಂಪ್ಲಾಯಿನ ನೀವು ಕೇಳ್ಬೋದು. ಅಲ್ಲಿಗೆ ನಿಮ್ಮ ವಿಡಿಯೋ KYC ಕಂಪ್ಲೀಟ್ ಆಗುತ್ತೆ. ನಿಮಗೆ ಅದರಲ್ಲಿ ಮೆಸೇಜ್ ಬರುತ್ತೆ, ವಿ ಹ್ಯಾವ್ ಸಕ್ಸಸ್ಫುಲಿ ರೆಕಾರ್ಡೆಡ್ ಯುವರ್ ಇನ್ಫಾರ್ಮೇಷನ್ ಅಂತ. ಇಲ್ಲಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಅಕೌಂಟ್ ವೆರಿಫಿಕೇಷನ್ ಆದ ಕೂಡಲೇ ಬ್ಯಾಂಕ್ ಕಡೆಯಿಂದ ನಿಮಗೆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ SMS ಮೂಲಕ ಕಳಿಸ್ತಾರೆ. ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಫೋನಲ್ಲಿರೋ SBI ಅಪ್ಲಿಕೇಶನ್ನ ಓಪನ್ ಮಾಡಿ ನಿಮ್ಮ ಅಕೌಂಟ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು. ನಂತರ 15 ಡೇಸ್ ಒಳಗಡೆ ನಿಮ್ಮ ATM ಕಾರ್ಡು ಬೈ ಪೋಸ್ಟಿಂದ ನಿಮ್ಮ ಮನೆಗೆ ಬರುತ್ತೆ.
ಈಗ ನಾನು ಹೇಳಿದ ಎಲ್ಲ ಪ್ರೊಸೆಸ್ನ ನೀವು ಫಾಲೋ ಮಾಡಿಕೊಂಡು ನೀವು ಮನೆಯಲ್ಲೇ ಕೂತು SBI ಬ್ಯಾಂಕಲ್ಲಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ನ ಓಪನ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.